ಹಿರಿಯನಾದ ಬಸವಣ್ಣ 10-12 ವರ್ಷದ ಬಸವಣ್ಣ ಹೇಳ್ತಾನ, ಜಗದಗಲ ಮುಗಿಲಗಲ ಮಿಗೆಯಗಲ, ಪರಮಾತ್ಮ ಇಲ್ಲ, ಜಗತ್ತಿನ ಅಗಲದನ ಮುಗಿಲಗಲದನ, ಪಾತಾಳಿಂದತ್ತ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಗಮ್ಯ ದ್ವಾಡದ, ಜಗತ್ತಿನಕ್ಕಿಂತಲೂ ದ್ವಾಡದು, ಆಕಾಶ ಮಂಡದಕ್ಕಿಂತಲೂ ದೊಡ್ಡವ, ಭೂಮಿಗಿಂತಲೂ ದೊಡ್ಡವ. ಯಾವ ಭೂಮಿ ಯಾವ ಆಕಾಶ ಯಾವನ ಸಂಕಲ್ಪದಿಂದ ತಯಾರಾಗ್ಯದ ಅದಕ್ಕಿಂತಲೂ ದೊಡ್ಡವ ಭಗವಂತ. ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತ ಅವನ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ಶ್ರೀಮಕುಟ. ಶಿರಸ್ಸು ಬ್ರಹ್ಮಾಂಡ ಎಲ್ಲಿ ಮಠ ಆಯ್ತಾ ಗೊತ್ತಿಲ್ಲ. ಬ್ರಹ್ಮದೇವ, ಆಮೇಲೆ ವಿಷ್ಣು ಪರಮೇಶ್ವರನ ಬಳಿ ಬಂದ್ರಿಬ್ರು. ನಿನ್ನ ಪಾದ ಪೂಜಾ ಮಾಡ್ತೀನಂತ ವಿಷ್ಣು ಅಂದ. ಬ್ರಹ್ಮದೇವ ನಿನ್ನ ಶಿರಸ್ಸನ್ನು ಪೂಜಾ ಮಾಡ್ತೀನಂತ ಬ್ರಹ್ಮ ಅಂದ. ವಿಷ್ಣು ಇಬ್ಬರು ಅಂತಾರೆ, ಆಯಿತು ಮಾಡಿ ಶಿವ ಮಾಡಿ. ಅವಾಗ ಬ್ರಹ್ಮದೇವ ವಾದ ಬ್ರಹ್ಮದೇವ ತಳಗ ವಾದ ಪಾತಾಳ ಲೋಕಕ್ಕೆ ಹೋದ ಬ್ರಹ್ಮ. ಎಲ್ಲಿ ಮಠ ಹೋತಾನೆ ಅಲ್ಲಿ ಮಠ ಅವ ಪಾದನೆ ಕಾಣಲ. ಇಲ್ಲನ ಹೋಗುದೇ ಅತಳ ವಿತಳ ಪಾತಳ ಸುತಳ ತಳಾತಳ ಮಹಾತಳ ಎಲ್ಲ 7 ಲೋಕಗಳು ಆದವಂತ ತಳಗ ಹೇಳೇನು. 7 ಲೋಕಗಳು ಆದರೂ ಪಾದನೆ ಕಾಣಲಿಲ್ಲ, ಪರಮೇಶ್ವರನ ಅಂಗುಷ್ಟ ಕಾಣಲಿಲ್ಲ. ಅದಕ್ಕೆ ಜಂಗಮನ ಅಂಗುಷ್ಟದೊಳಗೆ ಪರಮಾತ್ಮ ಇರುತ್ತಾನೆ. ಅದಕ್ಕೆ ಪಾದೋದಕ್ಕೆ ತಗೋತೀರಿ ನೀವೆಲ್ಲ. ಇದು ಪಕ್ಕ ತಿಳ್ಕೊಳ್ರಿ. ಅಲ್ಲಿ ಶಿವ ಎಲ್ಲದನಂದ ಜಂಗಮನ ಅಂಗುಷ್ಟದೊಳಗದ. ಅಲ್ಲೇ ಅದಕ್ಕೆ ಪಾದ ತೀರ್ಥ ಅಂತ ಕರೀತಾರೆ. ಅದನ್ನು ಕುಡಿದ್ರೆ ಮೋಕ್ಷ ಆಗ್ತದೆ. ಪ್ರಾಣ ಹೋಗೋರಿಗೆ ಹಾಕಾಗ ಮೋಕ್ಷಕ್ಕೆ ಪ್ರಾಪ್ತಿ ಆಗ್ತಾರೆ. ಗುರುವಿನ ಪಾದದಲ್ಲಿ ಅಂಗುಷ್ಟದೊಳಗೆ ಶಿವನೇ ಇರುತ್ತಾನೆ. ಅವನು ಪಾದ ಹುಡುಕಕ್ಕೆ ಹೋದ ಬ್ರಹ್ಮ, ಕಾಣಲಿಲ್ಲ. ಏನು ಮಾಡೋದು ಅಂತ ಹೆಂಗೆ ಮಾಡಬೇಕು? ಅಲ್ಲಿ ಆ ಲೋಕದೊಳಗೆ ಒಂದು ನಂದಿ ಇತ್ತು. ಅವಾಗ ಏನೋ ನಂದಿ, ಯಾಕೆ ಏನು ಹೇಳಿ, ನಾನು ಪಾದ ಕಂಡೀನಿ ಅಂತ ನೀ ಸಾಕ್ಷಿ ಹೇಳ್ತೆ ಆ ಶಿವನ ಮುಂದೆ. ಆವಾಗ ಹಿಂಗೆ ತಲೆ ಹಾಕಿ ಬಾಲ ಹಿಂಗೆ ಜಾಡಿಸ್ತದೆ. ಭಾಳ ಮಜಾ ಅಂತ ತಿಳ್ಕೊಂಡು ತಲೆ ಹಿಂಗೆ ಹಾಕಿ ಬಾಲ ಹಿಂಗೆ ಮಾಡಿತದೆ ಅಂದ್ರೆ ಹೇಳಂಗೆ ಕಾಣ್ತಾನೆ. ಸಾಕ್ಷಿ ಆ ನಂದಿ ತೊಗೊಂಡು ಬಂದ್ರೆ ಶಿವನ ಹತ್ರ ಸಾಕ್ಷಿಗೆ. ಅವ ವಿಷ್ಣು ಹೋಗಿದ್ನಲ್ರಿ ಮ್ಯಾಕ್. ಅವ ಹೋದ ಅವನಿಗೂ ಈ ಶಿರಸ್ಸು ಕಾಣಲಿಲ್ಲ. ಹೈರಾಣಾಗಿ ಅವನು ಬಂದಿಬ್ಬರು ಬಂದು ನಿಂತುಕೊಂಡ್ರು. ಯಾಕಪ್ಪ ನೋಡಿ ಬಂದ್ಯಾ? ಬ್ರಹ್ಮ ಹೇಳ್ದ, ನಾ ನೋಡಿ ಬಂದೀನಿ. ಏನು? ನಿನ್ನ ಅಂಗುಷ್ಟವನ್ನು ನೋಡಿ ಬಂದ್ಯಾ, ನೀನು ಪಾದ ಪೂಜಾ ಮಾಡಿ ಬಂದ್ಯಾ, ಕರೆ ಹೇಳ್ತ್ಯಾ? ಈಗ ತಂದಿನಿ ನಿನ್ನ ಈ ನಂದಿ ತಂದಿ ನೋಡು. ಏನದು ಸಾಕ್ಷಿ ಹೇಳ್ತದ? ಕರೆ ನಾನು ಅಂದಿ. ಆ ತಲೆ ಹಿಂಗೆ ಮಾಡಿ ಬಾಲ ಹಿಂಗೆ ಮಾಡಿತ್ತು. ಅವನು ಸುಳ್ಳು ಹೇಳ್ತಾನೆ ಅಂತ ಹೇಳಿಬಿಟ್ಟು ಅಲ್ಲಿ ವಿಷ್ಣು ಹೇಳ್ತಾ ಇದ್ದಾನೆ, ನಾನು ಪರಮಾತ್ಮ ನಿನ್ನ ಶಿರಸ್ಸನ್ನು ನಾನು ಕಂಡಿಲ್ಲ, ಕಾಣುವುದು ನನ್ನಿಂದ ಆಗಲಿಲ್ಲ ಅಂತ ನಮಸ್ಕಾರ ಮಾಡಿದಾಗ ವಿಷ್ಣು, ಈ ಲೋಕದೊಳಗೆ ನೀ ಉಳಿ, ಬ್ರಹ್ಮ ಈ ಲೋಕದೊಳಗೆ ನೀನು ಪೂಜಾನೆ ಮಾಡಬಾರ್ದು, ಹೋಗಿ ಅಂದ್ಬಿಟ್ಟು. ಬ್ರಹ್ಮನ ಗುಡಿ ಇಲ್ಲ. ನೋಡಿದ್ರೆ ಚಪ್ಪಳ ನೋಡಿಲ್ಲ, ಎಲ್ಲಿ ಇಲ್ಲ ಮತ್ತೆ ಚಪ್ಪಳ ಕೊಡೋದು ಕರೆ ಅನ್ಬಾರ್ದು. ಬ್ರಹ್ಮನ 5 ಶಿರಸ್ಸ. ಬ್ರಹ್ಮನಿಗೆ ಅಹಂಕಾರ ಬಂದಿದ್ದನ್ನ ಒಂದು ಶಿರಸ್ಸ ಪರಮಾತ್ಮನಿಗೆ ಕಾಲಾಂತರಗೆ ಅದು ಶಿವ ಕೋದೋಗದ. ಶಿವನಕಿತ್ತನ ಭಾಳ ದೊಡ್ಡ ಒಂದ. ಬ್ರಹ್ಮನ ಶಿರ 5ನೇದು ಕಡಿದೋಗದ. ಬ್ರಹ್ಮನ ಅಹಂಕಾರ ಯಾವಾಗ ಇಳಿತೋ ಅವಾಗ ಬ್ರಹ್ಮದೇವ ಶಿವನಿಗೆ ನಮಸ್ಕಾರ ಮಾಡಿ, ಈ ಶಿರಸ್ಸನ್ನು ಭೂಮಂಡಲದ ಮೇಲೆ ಒಗಿಬೇಡ, ನಾನು ನಿನ್ನ ಬೇಡ್ಕೊತೀನಿ ಶಿವಗಂದಾಗ, ಎಲ್ಲಿ ಹೋಗಿಲಿ ಒಟ್ಟು ನಿನ್ನ ಬಲ್ಲಿ ಇಟ್ಕೊ ಅಂದಾಗ ಆಯ್ತಂತ ಶಿವ ಕೈ ಒಳಗೆ ಏನು ಮಾಡಿಕೊಂಡ ಅದರಾಗ ಉಣ್ತಾನವ. ಬ್ರಹ್ಮನ ಕಪಾಲದೊಳಗ ಶಿವ ಬ್ರಹ್ಮನ ತಲೆಬುರುಡಿಯಲ್ಲಿ ಪರಮಾತ್ಮ ಉಣ್ತಾನ. ಕೈ ಒಳಗೆ ಕಪಾಲನ್ನು ಮಾಡಿಕೊಂಡ ಶಿವ. ಅವನ ಬ್ರಹ್ಮನ ಮಾತು ಅವನು ಇರ್ಲಿ ಹೋಗಂತ ತಿಳ್ಕೊಂಡು ಕೇಳ್ಕೊಂಡನಂತ. ಹಂಗಲ್ಲಿ ಬಸವಣ್ಣವರು ವರ್ಣ ಮಾಡ್ಯಾರ. ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ಶ್ರೀಮಕುಟ. ಇವು ಎರಡನ್ನ ಕಾಣಲಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಆದರೆ ಎಲ್ಲಿ ಬಂದಾನ? ಎನ್ನ ಕರಸ್ಥಳಕ್ಕೆ ಬಂದು ಆ ಲಿಂಗದಲ್ಲಿ ಚುಳುಕಾದರೆಯ ನನಗೆ ನೀ ಕಾಣಕತ್ತಿ ಅಂತ ಹೇಳಿದ ಬಸವಣ್ಣವರು.
ಪಾತ್ರಧಾರಿ ನಾವೆಲ್ಲ